ತುಳು ಚಿತ್ರರಂಗದಲ್ಲಿ ಹೊಸ ಬಗೆಯ ಚಿತ್ರಗಳು ಬರುತ್ತಿದೆ. ಮೂಲ ಸೊಗಡನ್ನ ಹಿಡಿದು ಉತ್ತಮ ಕಥೆಗಳನ್ನ ಹೊಸ ನಿರ್ದೇಶಕರು ಹೊರತರುತ್ತಿದ್ದಾರೆ. ಈ ಸಾಲಿಗೆ ಇದೀಗ ಕಟ್ಟೆಮಾರ್ ಸೇರ್ಪಡೆಯಾಗುತ್ತಿದೆ. ಲಂಚುಲಾಲ್ ಕೆಎಸ್ ನಿರ್ಮಾಣದ ಕಟ್ಟೆಮಾರ್ ಸಿನಿಮಾ ಜನವರಿ 23ರಂದು ರಿಲೀಸ್ ಆಗಲಿದೆ. ವಿಭಿನ್ನ ಕಥಾ ಹಂದರ ಹೊಂದಿರುವ ಹೊಸ ಕನ್ನಡ ಸಿನಿಮಾ ಕಟ್ಟೆಮಾರ್ ತುಳು ಮತ್ತು ಕನ್ನಡದಲ್ಲಿ ಜನವರಿ 23ರಂದು ಸಿನಿಮಾ ರಿಲೀಸ್ ಆಗಲಿದೆ. ರಕ್ಷಿತ್ ಗಾಣಿಗ ಮತ್ತು ಸಚಿನ್ ಕಟ್ಲ ನಿರ್ದೇಶನದ ಕಟ್ಟೆಮಾರ್ ಸಿನಿಮಾದ ಟೀಸರ್ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಈ ಟೀಸರ್ನ ಪವರ್ಫುಲ್ ಡೈಲಾಗ್ ನೋಡುಗರ ಕುತೂಹಲವನ್ನ ಮೂಡಿಸಿದೆ. ರಕ್ಷಿತ್ ಗಾಣಿಕ ಮತ್ತು ಸಚಿನ್ ಕಟ್ಲಾ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತು ನಿರ್ದೇಶನ ಮಾಡಿದ್ದಾರೆ. ಅಸ್ತ್ರ ಪ್ರೊಡಕ್ಷನ್ನಲ್ಲಿ ಲಂಚುಲಾಲ್ ಕೆಎಸ್ ಅವರು ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಅಲ್ಲದೆ ಲಂಚುಲಾಲ್ ಅವರು ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ. 2026ರ ಜನವರಿ 23ರಂದು ಸಿನಿಮಾ ಬಿಡುಗಡೆಯಾಗಲಿದೆ. ಈ ಸಿನಿಮಾ ತುಳು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿಯೂ ಬಿಡುಗಡೆಗೊಳ್ಳಲಿದೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾವಾಗಿದ್ದು, ಕಾಂತಾರ ಖ್ಯಾತಿಯ ಸ್ವರಾ ಶೆಟ್ಟಿ ಮತ್ತು ಸಪ್ತ ಸಾಗರದಾಚೆ ಎಲ್ಲೋ ಖ್ಯಾತಿಯ ಜೆಪಿ ತುಮ್ಮಿನಾಡ್ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಉಳಿದಂತೆ ಮೈಮ್ ರಾಮದಾಸ್, ಬಾಸುಮಾ ಕೊಡಗು, ಭಗವಾನ್ ಸುರತ್ಕಲ್, ನಮಿತಾ ಕಿರಣ್ ಮುಂತಾದವರು ಚಿತ್ರದಲ್ಲಿದ್ದಾರೆ. ಕಾರ್ತಿಕ್ ಮುಲ್ಕಿ ಸಂಗೀತ, ಗಣೇಶ್ ನೀರ್ಚಾಲು ಸಂಕಲನ, ಸಂತೋಷ್ ಆಚಾರ್ಯ ಗುಂಪರಾಜೆಯವರ ಕ್ಯಾಮರಾ ಕೈಚಳಕ ಚಿತ್ರಕ್ಕಿದೆ. ಟೀಸರ್ನಲ್ಲಿ ಭರವಸೆ ಮೂಡಿಸಿರುವ ಚಿತ್ರವನ್ನ ತೆರೆಯ ಮೇಲೆ ಕಾಣಲು ಪ್ರೇಕ್ಷಕರು ಜನವರಿ 23ರವರೆಗೆ ಕಾಯಲೇಬೇಕಿದೆ. ಮಣ್ಣದ ಮಿತ್ತು ಪುನಃ ಆಸೆ ಬಗೆನ ಪುಟ್ಟವನು ಬಣ್ಣನ ಮಿತ್ತು ಪುನಃ ಆಸೆ ಓಡಿಗೆ ಜಿಂಜಾವನು ಈ ಮಣ್ಣಗೆ ನಿತ್ತೆರಪ ಸತತ್ ಅಂಡ ಪ್ರತಿನಿತ್ಯದ ಬಿರೋಪನ ಕಥೆ ಹೊಸತೆ ಅಂಚಡಿ ಕತೆ ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.